ಜನ್ಮಾಷ್ಟಮಿ ಟು ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋಂಥ ಕಾರಣ ಏನಪ್ಪ ಅಂತಂದರೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಒಂದು ಸ್ವಲ್ಪ ಕೃಷ್ಣ ಜನ್ಮಾಷ್ಟಮಿ ಥರ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೃಷ್ಣ ಜನ್ಮಾಷ್ಟಮಿ ಥರನೇ ಬರಲಿ, ಆ ಲುಕ್ ಕ್ರಿಯೇಟ್ ಮಾಡೋಣ, ಆ ಥರ ಅದೇ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಪ್ ದಿಸ್ ಗೋಸ್ ವೆಲ್. ಆ್ಯಂಡ್ ಔಟ್ಫಿಟ್ ಮತ್ತು ಜುವೆಲ್ಸ್ ಎಲ್ಲ ಪ್ರಾಪರ್ ಮ್ಯಾಚಿಂಗ್ ಆಗಿದೆ. ಆ್ಯಂಡ್ ನಾನು ಇರೋವಂಥ ಜುವೆಲ್ಸ್ನ ಸ್ವಲ್ಪ ಅರೇಂಜ್ ಮಾಡ್ತಾ ಇರೋವಂಥದ್ದು. ಲೈಕ್ ನಾನು ಯಾವ ಜುವೆಲ್ಸ್ನು ಮತ್ತು ಯಾವ ಕಾಸ್ಮೆಟಿಕ್ಸ್ನು ಯಾವುದು ಎಲ್ಲೂ ತರಕ್ಕೆ ಹೋಗಿಲ್ಲ ಅಥವಾ ತಂದೂ ಇಲ್ಲ. ಆ್ಯಂಡ್ ಇರೋವಂಥ ಜುವೆಲ್ಸ್ ಮತ್ತು ಆರ್ನಮೆಂಟ್ಸ್ ಮತ್ತು ಬ್ಯಾಂಗಲ್ಸ್, ಅದಾದಮೇಲೆ ಇನ್ನೇನು ಹೇಳ್ತಾರೆ, ಲೈಕ್ ಏರ್ ಎಲ್ಲ ಕೂಡ ಮನೇಲಿರೋವಂಥ ಐಟಮ್ಸಿಂದನೇ ಮಾಡ್ತಾ ಇರೋವಂಥದ್ದು. ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಬರಲಿ ಅಂತ ನೋಡೋಣ, ಎಷ್ಟಾಗುತ್ತೋ ಅಷ್ಟು ಬರುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟಲ್ಲಿ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ಲೈಕ್ ವೀಡಿಯೋಸ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಪಿಕ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಮಾಡಿ. Without any further ado, let's begin and start the video. ಇಲ್ಲಿ ನಾನು ಡ್ರೆಸ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಬ್ಲೌಸ್ ಆ್ಯಂಡ್ ಇದು ಸ್ಕರ್ಟ್ ವೈಟ್ ವಿತ್ ಬ್ಲೂ ಇದರಲ್ಲಿದೆ, ಬ್ಲೂ ಪ್ರಿಂಟ್ಸ್. ಸೊ ಇದು ಬಂದು ಲೈಕ್ ಬ್ಲೂ ಬಂದು ಪಿಕಾಕ್ ಥೀಮ್ ಆ ಥರ ಕಾಣಿಸುತ್ತೆ. ಸೊ ಟೋಟಲಿ ಡ್ರೆಸ್ ಮತ್ತು ಔಟ್ಫಿಟ್ ಎಲ್ಲ ಚೆನ್ನಾಗಿ ಮ್ಯಾಚ್ ಆಯಿತು. ಆ್ಯಂಡ್ ಇದು ಬಂದು ಸ್ಪೇರ್ ದುಪಟ್ಟ ಬೇರೆ ಕ್ಲಾತಿಂದ ಯೂಸ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಇದು ಪೋಟ್ಲಿ ಬ್ಯಾಗ್, ಇದು ನಮ್ಮ ಅಕ್ಕ ಅವ್ರ ಫ್ರೆಂಡ್ ಗಿಫ್ಟ್ ಮಾಡಿರೋ ಅಂಥದ್ದು. ದಿಸ್ ಬ್ಯಾಂಗಲ್ಸ್ ಸೇಮ್ ಡ್ರೆಸ್ ಔಟ್ಫಿಟ್ ಮ್ಯಾಚ್ ಆಗುವಂಥ ಬ್ಯಾಂಗಲ್ಸು ಸಿಕ್ಕಿದೆ. ಆದಮೇಲೆ 2 ರಿಂಗ್ ಇದೆ ಸೇಮ್ ಔಟ್ಫಿಟ್ ಮ್ಯಾಚ್ ಆಗುವಂಥದ್ದು. ಆ್ಯಂಡ್ ಇದನ್ನ ಬೇಕಾದರೆ ಬೈತಲೆ ಬಟ್ ಆಗೋದ್ರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಇಯರಿಂಗ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಒಂದು ಬೈತಲೆ ಬಟ್. ಆಮೇಲೆ ಇದು ಒಂದು 2 ಮೂವ್ಮೆಂಟ್ ಇದೆ, ಟ್ರೈ ಮಾಡೋಣ ಹೆಂಗೆ ಕಾಣಿಸ್ತೆ ಅಂತ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ಐ ಶ್ಯಾಡೋ ಪ್ಯಾಲೆಟ್, ಇದು 2 ಬ್ಯಾಂಗಲ್ಸ್ ಇದೆ. ಬೇಕಾದ್ರೆ ಇದನ್ನ ಸಿಂಗಲ್ ಬ್ಯಾಂಗಲ್ಸ್ ಆಗೋದ್ರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಪೇರ್ ಮಾಡೋಕ್ಕೆ ಕೂಡ ಹಾಕೋಬೋದು ನಾವು. ಅದೆಲ್ಲ ಆದಮೇಲೆ ಇದು ಲಿಪ್ಸ್ಟಿಕ್ ಆ್ಯಂಡ್ ಇದು ಆ್ಯಂಡ್ ಹಾಕುವಂಥ ಹಾಕೋಣೋಕ್ಕೆ. ಆ್ಯಂಡ್ ಒಂದು ಸ್ವಲ್ಪ ವೆಟ್ ವೈಪ್ಸ್, ಕನ್ಸೀಲರ್. ಆ್ಯಂಡ್ ಇಲ್ಲೊಂದು ಸರ ಇದೆ, ಇಲ್ಲೊಂದು ಸರ ಇದೆ, ಇಲ್ಲೊಂದು ಸರ ಇದೆ. ದಿಸ್ ಇಸ್ ಒನ್. ಎರಡು ಬೇರೆ ಬೇರೆ ನೀವು ನೋಡ್ಬೋದು. ಇದು ಬೇರೆ ಸರ. ಆ್ಯಂಡ್ ಇದು ಡಾಲರ್ ಇರುವಂತಹ ಸರ, ಇದು ಬೇರೆ ಸರ. ಮುತ್ತಿನ ಸರ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು. ಆ್ಯಂಡ್ ಇದು ನಾನು ಔಟ್ಫಿಟ್ ಮ್ಯಾಚ್ ಆಗುವಂತಹ ಒಂದು ಸರ ಇಟ್ಟಿದ್ದೀನಿ. ಆ್ಯಂಡ್ ಇಯರಿಂಗ್ಸ್ ಇದು ಪಿಕಾಕ್ ಥೀಮಲ್ಲಿದೆ, ಮತ್ತು ಒಂದು ಸ್ವಲ್ಪ ಮಣಿಗಳಿದೆ. ಆ್ಯಂಡ್ ದಿಸ್ ಲುಕ್ಸ್ ಗುಡ್. ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಸ್ವಲ್ಪ ಹೇರ್ ಆಕ್ಸೆಸರಿಯಾಗಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಕಾದರೆ ಸರವಾಗಾದರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ 2 ಮಾಟಿ ಇದೆ, ಇಲ್ಲೊಂದು ನೈಲ್ ಪಾಲಿಶ್, ಕಾಜಲ್, ಮ್ಯಾಟ್ ಫಿನಿಶ್ ಇರುವಂತಹ ಪ್ರೈಮರ್. ಆ್ಯಂಡ್ ಇದೊಂದು ಐಲೈನರ್ ಇಟ್ಟಿದ್ದೀನಿ, ಇದು ಹೊಸದು, ಯೂಸ್ ಕೂಡ ಮೆಟೀರಿಯಲ್ ಲೈನು. ಆ್ಯಂಡ್ ಒಂದು ಪೌಡರ್, ಹೋಸ್. ಆ್ಯಂಡ್ ಹೂವು ಎಲ್ಲ ಸಿಕ್ಸೋಕ್ಕೆ ಏರ್ ಪಿನ್ಸ್, ಸೇಫ್ಟಿ ಪಿನ್ಸ್, ಪಲ್ಲು ಎಲ್ಲ ಬೇಕಾಗುತ್ತೆ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಬ್ರಷಸ್ ಇದೆ, ಕಾಜಲ್ ಇದೆ. ಆ್ಯಂಡ್ ದಿಸ್ ಒಂದು ಲಾಸ್ಟ್ಲಿ ಫ್ಲವರ್ ಮತ್ತು ಒರಿಜಿನಲ್ ಫ್ಲವರ್ಸ್ ಕೂಡ ಇದೆ. ಅಲ್ಲಿ ಶೋ ಯು. ಬೇಗ ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಮೇಕಪ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ನೈಲ್ ಪಾಲಿಶ್ ಹಚ್ಚಿರಲಿಲ್ಲ, ಅದಕ್ಕೋಸ್ಕರ ಲೈಟಾಗಿ ಒಂದು ಸ್ವಲ್ಪ ನೈಲ್ ಪಾಲಿಶ್ ಹಚ್ಚೋಣ, ಫೋಟೋಸ್ ವಿಡಿಯೋಸ್ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೋಸ್ಕರ ಈ ನೈಲ್ ಪಾಲಿಶ್ ಹಚ್ತಾ ಇದ್ದೀನಿ. ಇಟ್ ಇಸ್ ವಿತ್ ಪಿಂಕ್. ಆ್ಯಂಡ್ ಇಲ್ಲಿ ಸ್ವಲ್ಪ ಫೇಸ್ನ ಮಾಯ್ಶ್ಚರೈಸ್ ಮಾಡ್ಕೊಂಡು ಲೈಟಾಗಿ ಮಾತ್ರ ಮೇಕಪ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಕೂಡ ಹಚ್ಚಕ್ಕೆ ಫಿನಿಶ್ ಮಾಡಿದ್ದೀನಿ. ಕನ್ಸೀಲರಲ್ಲಿ ಮಾಯ್ಶ್ಚರೈಸರ್, ಪ್ರೈಮರ್, ಅದಾದಮೇಲೆ ಲೈಟಾಗಿ ಕನ್ಸೀಲರ್ ಮಾತ್ರ ಹಾಕಿ ಬ್ಲೆಂಡ್ ಮಾಡಿದ್ದೀನಿ ನೀಟಾಗಿ. ಏಕೆಂದರೆ ತುಂಬ ಫೌಂಡೇಶನ್ ಹಾಕಿದ್ರೂ ಕೂಡ ಹೆವಿ ಆಗಿರುತ್ತೆ. ಆ್ಯಂಡ್ ನಾನು ಯಾವ ಆರ್ಡ್ರಲ್ಲಿ ಕೂಡ ಹೋಗ್ತಾ ಇಲ್ಲ ಮೇಕಪ್ ಮಾಡ್ತಾ ಇರೋದು. ಇಲ್ಲಿ ಜಸ್ಟ್ ಲಿಪ್ಸ್ಟಿಕ್ ಏನೇನು ಸಿಗುತ್ತೋ ಕೈಗೆ ಎಲ್ಲ ಬೇಗ ಹಾಕ್ಕೊಂಡು ಐ ಆಮ್ ಗೆಟಿಂಗ್ ರೆಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕನ್ಸೀಲರ್ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನ ಫಾಸ್ಟಲ್ಲಿ ಇಟ್ಟಿದ್ದೀನಿ ವಿಡಿಯೋ, ಯಾಕೆಂದರೆ ತುಂಬ ಲ್ಯಾಗ್ ಆಗಿಬಿಡುತ್ತೆ. ಲೈಕ್ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ ವೀಡಿಯೋಸ್ನ, ಯಾರಿಗೂ ಇಂಟ್ರೆಸ್ಟ್ ಕೂಡ ಬರಲ್ಲ ನೋಡೋಕ್ಕೆ. ಅದಕ್ಕೋಸ್ಕರನೇ ಎಷ್ಟಾಗುತ್ತೋ ಅಷ್ಟು ಫಾಸ್ಟ್ ಫಾರ್ವರ್ಡಲ್ಲಿ ಮಾಡ್ತಾಯಿದ್ದೀನಿ ಎಲ್ಲ ವೀಡಿಯೋನು.
ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡಿದೆ. ಅದಾದಮೇಲೆ ಪಿಂಪಲ್ಸ್ ಮತ್ತು ಎಲ್ಲೆಲ್ಲಿ ಸ್ಪಾಟ್ಸ್ ಇತ್ತು ಅದನ್ನೆಲ್ಲ ಕವರ್ ಮಾಡಿಕೊಂಡೆ, ಕನ್ಸೀಲ್ ಮಾಡ್ಕೊಂಡು. ಆ್ಯಂಡ್ ಲಾಸ್ಟ್ಲಿ ಪೌಡ್ರ್ ತೊಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ದ ಔಟ್ಪುಟ್ ವಾಸ್ ಸೋ ಗುಡ್. ನನಗೆ ಐ ವಾಸ್ ಸೋ ಸರ್ಪ್ರೈಸ್ಡ್ ಇಷ್ಟು ಚೆನ್ನಾಗಿ ಬಂತು ಔಟ್ಪುಟ್ ಅಂತ. ಆ್ಯಂಡ್ ಇಲ್ಲಿ ತಲೆ ಸ್ನಾನ ಮಾಡಿರೋದ್ರಿಂದ ಕೂದಲು ನನಗೆ ಬಿಟ್ಟಿದ್ದೀನಿ ಒಣ್ಕೊಳ್ಳಿ ಅಥವಾ. ಆ್ಯಂಡ್ ತಲೆ ಸ್ನಾನ ಮಾಡಿದ್ದು ಕೂಡ ಇಟ್ ವಾಸ್ ಲೈಕ್ ಒಂಥರ ಆಯಿಲಿ ಅನ್ನಿಸ್ತಾ ಇತ್ತು, ಯಾಕೋ ಗೊತ್ತಿಲ್ಲ ಅವತ್ತು. ಸೊ ಅದಕ್ಕೋಸ್ಕರ ನಾನೇ ಬ್ರೇಡ್ ಮಾಡಿಕೊಂಡೆ ಸಿಂಪಲಾಗಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಹೈಲೈಟ್ ಮಾಡ್ಕೊತಾ ಇದ್ದೀನಿ ಚೀಕ್ಸ್ನ. ಆ್ಯಂಡ್ ಇರೋವಂಥ ಪ್ರಾಡಕ್ಟ್ಸ್ನೇ ಆದಷ್ಟು ಅಡ್ಜಸ್ಟ್ ಮಾಡಿದ್ದೀನಿ. ಇವಾಗ ಬ್ಲಷ್ ಹಚ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಪೌಡರ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದೇ ನಾರ್ಮಲ್ ಟ್ಯಾಲ್ಕಮ್ ಪೌಡರ್ ಕೂಡ ಅಪ್ಲೈ ಮಾಡ್ಬೋದು ನೀವು. ದರ್ ಇಸ್ ನಾಟ್ ನೆಸಸರಿ ಲೈಕ್ ಇದೇ ಪ್ರಾಡಕ್ಟ್ನ ಬೈ ಮಾಡಬೇಕು, ಇದೇ ಮಾಡಬೇಕು ಅಂತ. ಯಾವುದಿರುತ್ತೋ ಅದು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನನ್ನ ಬ್ಲಷ್ ಜಾಸ್ತಿ ಆಯಿತು ಅಂತ ನಾನು ಲಾಸ್ಟಲ್ಲಿ ಅಪ್ಲೈ ಮಾಡ್ತಾ ಇರೋವಂಥದ್ದು. ಬ್ಲಷ್ ಸ್ಪೇಸ್ ಬಿಟ್ಟು ಅದ್ರ ಮೇಲೆ ಕೆಳಗಡೆ ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ಲಿ ಕಾಜಲ್, ಸಿಂಪಲಾಗಿರೋವಂಥ ಕಾಜಲ್ಲೇ ತೊಗೊಂಡು ಅಪ್ಲೈ ಮಾಡಿದೆ, ಯಾಕೆಂದರೆ ನೈಟ್ ಅಲ್ವಾ 1 hour 2 hour ಅಂತ. ಆ್ಯಂಡ್ ಇಲ್ಲಿ ಅದೇ ಕಾಜಲಿಂದನೇ ಸ್ವಲ್ಪ ಐಬ್ರೋಸ್ನ ಡಾರ್ಕನ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಕಾಗಿರಲಿಲ್ಲ, ಬಟ್ ಲೈಟಾಗಿ. ಆ್ಯಂಡ್ ಐಬ್ರೋ ಬ್ರಷಿಂದ ನಾನು ಐಬ್ರೋಸ್ನ ಫಿಕ್ಸ್ ಮಾಡಿಕೊಂಡೆ, ಲೈಕ್ ಬ್ರಷ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ಲೈಟಾಗಿ ಐ ಶ್ಯಾಡೋ ಹಚ್ಕೊತಾ ಇದ್ದೀನಿ. ರಾಧೆ ಲುಕ್ ಅಂದರೆ ಇಟ್ ರಿಫ್ಲೆಕ್ಟ್ಸ್ ಐ, ಲೈಕ್ ಐಯೇ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತ. ಆ್ಯಂಡ್ ಐ ಶ್ಯಾಡೋ ಹಚ್ಕೊಂಡೆ, ಲೈಕ್ 2-3 ಶೇಡ್ಸ್ ಏನೋ ಮಿಕ್ಸ್ ಮಾಡಿ ಹಚ್ಕೊಂಡು ಅದಾದಮೇಲೆ ಅದ್ರ ಮೇಲೆ ಶಿಮ್ಮರ್ ಶೇಡ್ನ ಎಫೆಕ್ಟಾಗಿ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಪೆನ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇದನ್ನ ಬಿಂದೀಸಾಗಿ ಕ್ರಿಯೇಟ್ ಮಾಡೋಣ ಅಂತ. ಇದು ರೆಡ್ ಮತ್ತು ಸಿಲ್ವರ್ ಕಲರ್ ಪೆನ್ ಯೂಸ್ ಮಾಡ್ತಾ ಇರೋವಂಥದ್ದು. ಅದು ಅಷ್ಟು ಬರುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಆ್ಯಂಡ್ ಲಾಸ್ಟಲ್ಲಿ ಕೂಡ ಅಷ್ಟೇ, ಅದು ಅಷ್ಟು ಅಪ್ಲೈ ಆಗಲಿಲ್ಲ ಪ್ರಾಪರಾಗಿ. ಇಲ್ಲಿ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಕಾಜಲ್ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಬಿಂದೀಸ್ಗೋಸ್ಕರ ಸೆಂಟ್ರ್ ಬಿಂದಿ ನಾನು ಇಟ್ಕೊಂಡೆ. ಅದಾದಮೇಲೆ ಸೈಡ್ ಬಿಂದೀಸ್ ಎಲ್ಲ ನಮ್ಮ ನೈಬರ್ಸ್ ಇಟ್ಟರು. ಆ್ಯಂಡ್ ಅಟ್ ಲಾಸ್ಟ್ ಚಿನ್ನ ಹತ್ರ ಒಂದು ಚಿಕ್ಕ ಡಾಟ್ ಇಟ್ಟೆ, ದೃಷ್ಟಿ ಬಟ್ ಥರ. ಆ್ಯಂಡ್ ಇದು ಬಂದು ಓಲ್ ಲುಕ್ನೇ ಚೇಂಜ್ ಮಾಡ್ತು. ಆ್ಯಂಡ್ ನಾನು ಮುಂಚೆ ಹೇಳ್ದಂಗೆ ನನ್ನ ಹೇರ್ ಸ್ವಲ್ಪ ಆಯಿಲಿ ಆಗಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಪಾರ್ಟಿಷನ್ ತೆಗ್ದು, ಸೆಂಟ್ರ್ ಪಾರ್ಟಿಷನ್ ಎಲ್ಲ ತೆಗೆದ್ಮೇಲೆ ಹೇರ್ನ ಮುಂದೆ ಸ್ವಲ್ಪ ಮಾತ್ರ ಟ್ವಿಸ್ಟ್ ಮಾಡಿ ಬ್ರೇಡ್ ಮಾಡ್ತಾಯಿದ್ದೀನಿ ಹಿಂದೆಯಿಂದ. ಸೊ ಹಿಂದೆ ನಾನೇನು ಕೋಮ್ ಟಚ್ ಮಾಡಲಿಲ್ಲ, ಮುಂದೆ ಮಾತ್ರ ಕೋಮ್ನ ಯೂಸ್ ಮಾಡ್ಕೊಂಡು ಮುಂದೆ 2 ಸ್ಟ್ರಾಂಡ್ಸ್ನ ಕೈಯಲ್ಲೇ ತೆಗ್ದು ಆ್ಯಂಡ್ ಈಕ್ವಲ್ ಆಗಿರಲಿ ಅಂತ ಅದನ್ನ ಈಕ್ವಲ್ ಮಾಡಿಕೊಂಡೆ. ಇಲ್ಲಿ ಪಾರ್ಟಿಷನ್ ತೆಗ್ದಿರೋಂಥ ಹೇರ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಪುಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ಲಿ 4 ಸ್ಟ್ರಾಂಡ್ಸ್ ಬ್ರೇಡ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ಕೋಮ್ನ ಏನಕ್ಕೆ ಯೂಸ್ ಮಾಡಿಲ್ಲ ಅಂದರೆ ಹೆಂಗೂ ಹಿಂದೆ ಹೇರ್ ಕವರ್ ಆಗೇ ಆಗುತ್ತೆ ದುಪಟ್ಟದಲ್ಲಿ ಅಂತ ಐ ಡಿಂಟ್ ಯೂಸ್ ಕೋಮ್. ಆ್ಯಂಡ್ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಫ್ಲವರ್ಸ್ನೆಲ್ಲ ಕೂಡ ಬ್ರೇಡ್ ಮಾಡಿದೆ. ಓಕೆ, ಹೇರ್ ಸ್ಟೈಲೆಲ್ಲ ಆದಮೇಲೆ ನಾನು ಇವಾಗ ಔಟ್ಫಿಟ್ ಹಾಕಿದೆ. ಆ್ಯಂಡ್ ದಿಸ್ ವಾಸ್ ಸೋ ಗುಡ್. ಆ್ಯಂಡ್ ಇದು ಪ್ಲೀಟ್ಸ್ ಎಲ್ಲ ನಾನೇ ಮಾಡಿಕೊಂಡೆ. ಆಮೇಲೆ ವೆಸ್ಟ್
ಚೈನ್ ಒಂದು ಆ್ಯಡ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ದ ಲುಕ್ ಆಲ್ರೆಡಿ ಇವಾಗಲೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಜ್ಯುವೆಲ್ಸ್ ಏನೂ ಹಾಕಿರಲಿಲ್ಲ. ಇಲ್ಲಿ ನೋಡ್ಬೋದು ನಾನು ಎಷ್ಟು ಖುಷಿಯಾಗಿ ರೆಡಿ ಆಗ್ತಾಯಿದ್ದೆ ಅಂತ. ಲೈಕ್ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡೆ, ಅದಾದಮೇಲೆ ನೆಕ್ಸ್ಟ್ ಚೋಕರ್ ಹಾಕ್ಕೊಂಡೆ, ಆ್ಯಂಡ್ ನೆಕ್ಸ್ಟ್ ಇಯರಿಂಗ್ಸ್. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು, ಇನ್ನೇನು ಸ್ವಲ್ಪ ಮಾತ್ರ ಪೆಂಡಿಂಗ್ ಇತ್ತು. ಅದಕ್ಕೋಸ್ಕರನೇ ನಿಂತ್ಕೊಂಡೆ ರೆಡಿ ಆಗ್ತಾಯಿದ್ದೆ, ಇನ್ನೇನು ಕೂತ್ಕೊಳೋದು ಅಂತ. ಈ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸೈಟೆಡ್, ನರ್ವಸ್ ಎಲ್ಲ ಆಗಿದೆ. ಬಟ್ ಫೈನಲ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಫಾರ್ ದ ಔಟ್ಪುಟ್. ಅದೆಲ್ಲ ಆದಮೇಲೆ ಮತ್ತು ನನ್ನ ಜೊತೆ ಇದ್ದಿದ್ದು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು ಅವ್ರ ಜೊತೆ ಅಂದರೆ ರೆಡಿಯಾಗಿ ಹೋಗಿದ್ದಕ್ಕೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಇಯರಿಂಗ್ಸ್ ಹಾಕ್ಕೋಬೇಕು. ಇದಾದಮೇಲೆ ಒಂದು ಸ್ವಲ್ಪ ಬಿಂದಿ ಇಟ್ಕೊಂಡು ಈ ಲುಕ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇವಾಗಲೇ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. And I'll show you my final outfit. This is such big, and if you want I can just wear this thing behind. There you go. Hi guys. Hi guys, welcome back to Kruti Kakka's YouTube channel. Happy Krishna Janmashtami. Hi guys, welcome back to Kruti Kakka's YouTube channel. As it is ಇದು ಸಚ್ ಎ ಕ್ಯೂಟ್ ಮೂಮೆಂಟ್. ನೀವು ನೋಡ್ಬೋದು ನನ್ನ ಜೊತೆ ಇನ್ನೂ 4 ಜನ ರಾಧೆ ಅವ್ರು ಕೂಡ ಬಂದಿದ್ದರು. ಆ್ಯಂಡ್ ದೇ ಆಲ್ ಆರ್ ಮೈ ನೇಬರ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ಶಿಲ್ಪ ಆಂಟಿ ಅವರ 2 ಮಕ್ಕಳು ಮತ್ತು ಅಮೃತಕ್ಕ ಅವ್ರ 2 ಮಕ್ಕಳು ನನ್ನ ಜೊತೆನೇ ಇದ್ದರು. ಅವತ್ತು ಬೆಳಗ್ಗೆ ಕಾಶ್ವಿ, ಕೃತಿಕಾ, ಆದ್ವಿ ಎಲ್ಲರಿಗೂ ಕೂಡ ಸ್ಕೂಲ್ ಇತ್ತು. ಅದಕ್ಕೋಸ್ಕರ ನಾವು ಸಾಯಂಕಾಲ ರೆಡಿಯಾಗಿ ಟೆಂಪಲ್ಗೆ ಹೊರಟ್ವಿ. ಆ್ಯಂಡ್ ಟೆಂಪಲಲ್ಲಿ ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ. ಟೆಂಪಲಲ್ಲಿ ಹೆಂಗೂ ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕ್ಯಾಮ್ರಾನ ಹೈಡ್ ಮಾಡಿಕೊಂಡೇ ಮಾಡಿರೋ ಅಂಥದ್ದು. ಆವತ್ತು ನಮ್ಮ ಅಕ್ಕ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿರೋ ಅಂಥದ್ದು, ನಾನೇನು ಮಾಡೇ ಇಲ್ಲ ಅವತ್ತು. ಆ್ಯಂಡ್ ಶಿ ಟುಕ್ ದಿಸ್ ವೀಡಿಯೋಸ್. ಸೊ ಇರೋವಂಥ ಕ್ಲಿಪ್ಸ್ನೆಲ್ಲ ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ದೇವಸ್ಥಾನದಲ್ಲಿ ಕೂಡ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ಕ್ರೌಡ್ ಮತ್ತು ಸೌಂಡ್ ತುಂಬ ಇತ್ತು, ನಾಯ್ಸ್. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಇಲ್ಲಿ ಚಿಕ್ಕ ಕೃಷ್ಣನ ತೊಟ್ಲಲ್ಲಿ ಹಾಕಿ ತೂಗ್ತಾಯಿದ್ರು. ಆ್ಯಂಡ್ ಇರುವಂಥ ಎಲ್ಲ ಕ್ಲಿಪ್ಸ್ನು ನಾನು ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಕೊಂಡೆಲ್ಲ ಫೋಟೋಶೂಟ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ನಾವು ಗೌರ್ಮೆಂಟ್ ಸ್ಕೂಲ್ಗೆ, ಮನೆ ಹತ್ರ ಇರೋ ಗೌರ್ಮೆಂಟ್ ಸ್ಕೂಲ್ಗೆ. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕೃಷ್ಣ ಮತ್ತು ರಾಧೆನ ಇಟ್ಟಿದ್ರು. ಆ್ಯಂಡ್ ಪೂಜೆ ಕೂಡ ನಡೀತಾ ಇತ್ತು ಅವತ್ತು. Hare Krishna, Hare Ram. Hare Krishna, Hare Ram. Hare Krishna, Hare Ram, Hare Krishna, Hare Ram.